ನೀನಾದ್ರೂ ಹೇಳವ, ನನ್ ಮನೆ ಖಾಲಿ ಮಾಡ್ಬೇಡ ಅಂತ ಹೇಳವ. ನೀವ್ ಯಾರಾದ್ರೂ ಹೇಳಿ ಅವನ್ಗೆ, ಮನೆ ಖಾಲಿ ಮಾಡ್ಬೇಡ ಅಂತ ಹೇಳಿ ಅವನ್ಗೆ, ಹೇಳಿ ಅವನ್ಗೆ. ನೋಡಿ ನೋಡಿ, ಒಳ ಹುಟ್ಟನ್ನು ಕಂಡು ಕಾಂಡಂಗ್ ಹೋಗ್ತಾವ್ರೆ. ನನಗ್ ಸಹಾಯ ಮಾಡಕ್ ಯಾರವ್ರೆ? ನನಗ್ ಸಹಾಯ ಮಾಡಕ್ ಯಾರವ್ರೆ? ನನ್ ಮಗ ಬಂದೇ ಬರ್ತಾನೆ. ನಿನ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಾನ್ ಒಂಟಿ ಹೆಣ್ಣು, ವಯಸ್ಸಿಗೆ ಬಂದಿ ಹೆಣ್ಣು ಮಗ ಅವಳೆ. ಚೂಡಾಮಣಿ, ಕಣ್ಣೀರ್ ಹಾಕೋದು ಒರ್ಸ್ಕೊಳ್ಳೋದು ನೋಡಿ ನೋಡಿ ನನಗೂ ಸಾಕಾಗ್ಬಿಟ್ಟೈತೆ. ನಾನಿನ್ ಬಿಡಕ್ಕಿಲ್ಲ. ನಾನೇನ್ ಮಾಡ್ಲಿ? ಮಸಾಣಕ್ ಬಾಗು. ಕಾಸು ಕೊಟ್ಟವನು ಗೊತ್ತು ಕೊಡ್ಲಿ ಬೆಲೆ ಏನು ಅಂತ. ಏನ್ರಲ್ಲ ಮಕ್ಕ ನೋಡ್ತಾ ಇದ್ದೀರಾ? ಎಲ್ಲ ತರದ್ ಗಾಡಿಗೆ ಹಾಕಲ್ಲ. ನಮ್ಮ ಮಕ್ಳ ಎಲ್ಲಾರು ಸೇರಿಸಿ ಗಾಡಿಗೆ ಹಾಕೋ ಅಂದ್ರೆ ಅವ್ರಿಬ್ಬರನ್ನ ಹಾಕೋಬಿಟ್ರಿ. ಏನೇ ಬಾಯಿಗೆ ಬಂದಂಗೆಲ್ಲ ಶಾಪ ಆಗ್ತಾ ಇದ್ಯಾ? ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ, ನೀನು ನಿನ್ನ ಮಗಳು ನಮ್ಮ ಮಟ್ಟಿಗೆ ಬಂದು ನಮ್ ತನಕರ್ಗಳನ್ನ ಕಾದು ನಿಮ್ ಬಡ್ಡಿ ಹಣ ತೀರ್ಸು. ಆಮೇಲೆ ನಿನ್ನ ಮಗ ದುಬಾಯಿಂದ ಬಂದು ನಿಮ್ಮಿಬ್ಬರನ್ನ ಬಿಡಿಸ್ಕೊಂಡು ಹೋಗ್ಲಿ. ಸಾಲ ಕೇಳಕ್ ಬಂದ್ರೆ ಮಧ್ಯದಲ್ಲಿಂದ ನಾವು ದೊಡ್ಡದಾಗಿ ಸಾಲ ಕೇಳೋ ರೀತಿನೇನ ಇದು? ಹೆಂಗಸನ್ನ ನಡು ಬಿದ್ದಲ್ಲಿ ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ಯಾ? ನೀನು ಒಬ್ಬ ಗಂಡ್ಸ, ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ನೀನ್ ಗಂಡ್ಸಾಗಿದ್ರೆ ಮೊದ್ಲು ದುಡ್ಡು ಮಾಡ್ಕೋ. ಅತ್ತೆ, ಎಷ್ಟು ದುಡ್ಡು ಕೊಡ್ಬೇಕು ಅವನ್ಗೆ? ನನ್ ಮಗನ್ ದುಬೈ ಕಳ್ಸೋದಕ್ಕೆ 50,000 ಇಸ್ಕೊಂಡಿದ್ದೆ. ನನ್ನ ತಂಗಿ ಪುಟ್ಟಲಕ್ಷ್ಮಿ ಮದುವೆಗೋಸ್ಕರ 50,000 ರೂಪಾಯಿ ಹಣ ಇಟ್ಕೊಂಡಿದ್ದೀನಿ. ನಾನು ನಾಳೆ ತಂದು ಕೊಡ್ತೀನಿ. ನಿಮ್ಮ ಮಗ ದುಬೈದ ಬಂದ ತಕ್ಷಣ ನಾನು ತಂದು ಕೊಡ್ತೀನಿ. ನಾಳೆ ಬೆಳಗ್ಗೆ ಬಂದು ನೀನ್ ದುಡ್ಡು ತಗೊಂಡೋಗೋ. ಆಯ್ತು ಬಿಡು. ನಿಂತ್ಕೊಳ. ನೀನ್ ಎತ್ತಾಕೊಂಡು ಹೋಗ್ತೀವಿ ಸಾಮಾನುಗಳೆಲ್ಲ ವಾಪಸ್ ತಂದು ಎಲ್ಲೆಲ್ಲಿ ತಾಲೆ ಇಟ್ಬಿಟ್ಟೋಗು. ಆಯ್ತು. ತಗೊಂಡ್ ಬೇಗ ತೆಗಿಯ. ಸರಿ. ಗಾಡಿ ಸಾಮಾನು ಒಳಗಾಕ್ರು. ಮನೆಗೆ ನಡಿ ಮಗ. ಬಾ ಮಗ. ಇವತ್ತಿಗನ ನೀನ್ ನಿಂತಿದ್ರೆ ಮನೆ ಮಠ ಮಾನ ಮರ್ಯಾದೆ ಕರ್ಕೊಂಡು ನಾನು ನನ್ನ ಮಗಳು ಬೀದಿಯಾಗಿರ್ಬೇಕಿತ್ತು. ನಿನ್ ಮನ್ಸು ಅರ್ಥ ಮಾಡ್ಕೊಂಡಂಗೆ ನಾನು ನಿನ್ಗೆ ಏನೇನೋ ಅಂದ್ಬಿಟ್ಟೆ. ಈಗ ಅದೆಲ್ಲ ಬೇಡ ಅತ್ತೆ. ಹೆಣ್ಣನ್ನ ಪೂಜಿಸೋ ಈ ಮಣ್ಣಲ್ಲಿ ಹೆಣ್ಣಿಗೆ ಅವಮಾನ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲಿಲ್ಲ. ರಪ್ಪ ಅಂತ ಬಂದು ಮಾತು ಕೊಟ್ಬಿಟ್ಟೆ. ಅತ್ತೆ, ಪುಟ್ಟಲಕ್ಷ್ಮಿ ಮದುವೆಗೆ ಅಂತ ಕೂಡಿಟ್ಟಿರೋ ದುಡ್ಡು ನಿನ್ ಮಗ ದುಬೈಯಿಂದ ಬಂದ ತಕ್ಷಣ ತಂದು ಕೊಟ್ಬಿಡು. ಆಮೇಲೆ ರಂಪ ಮಾಡ್ಕೊಂಡು ಕಿತಾಪತಿ ಮಾಡ್ಕೊಂಡ್ಬಿಟ್ಯಾ? ಸೋಕಿರು ಪುಟ್ರಾಜು, ನಾನಕಂಗ್ ಮಾಡ್ಲಿ? ನೀನು ನಿಮ್ಮ ಅಪ್ಪನಂಗೆ ಮಾತಾಡ್ತೀಯಲ್ಲ. ಅವನ್ ತಂಗಿ ಅಲ್ವಾ ನೀನು? ಆಗ್ಲೇ ನಕ್ಷತ್ರ ತೋರಿಸಿ ಎಲ್ಲಾರ ಹತ್ರ ದುಡ್ಡು ಕಿತ್ಕೊತಾ ಇರ್ತೀಯ. ಅದಕ್ಕೆ ಹೇಳ್ದೆ. ತಾಯವ್ವ, ದುಬೈಲಿರೋ ನಿನ್ ಮಗನಿಂದ ಲೆಟರ್ ಬಂದೈತೆ. ನನ್ ಮಗ ಪತ್ರ ಬರ್ದವನ. ಪುಟ್ರಾಜು, ನನ್ನ ಮಗ ಪತ್ರ ಬರ್ದ್ಬಿಟ್ಟಾನೆ. ಓದೆ, ಬೇಕು ಓದು.
ಎಷ್ಟೊತ್ತೆ? ತಡಿಯಮ್ಮ, ಓದ್ತೀನಿ. ಪೂಜ್ಯ ಅವ್ವನಿಂದ ಮಲ್ಲೇಶ ಬೇಡುವ ಆಶೀರ್ವಾದಗಳು. ನೀವೆಲ್ಲರೂ ಚೆನ್ನಾಗಿಲ್ಲ ಅಂತ ತಿಳ್ಕೊತೀನಿ. ಯಾಕೆ ಅಂದ್ರೆ ನಾನೇ ದುಡ್ಡು ಕಳ್ಸಿಲ್ವಲ್ಲ, ಆದ್ರೂ ರೋಪ್ ಹಾಕೊಂಡು ಜೀವನ ಸಾಗಿಸ್ತಿದ್ಯಾ ಅಂತ ಅನ್ಕೋತೀನಿ. ಅನ್ಕೊಳ್ಳೋದೇನು, ನಿನ್ ಹುಟ್ಟು ಗುಣನೇ ಅದಲ್ವಾ? ನನ್ ಮಗ ಯಾವಾಗ್ಲಂಗೆ ತಮಾಷೆ ಮಾಡ್ತಾನೆ ಇರ್ತಾನೆ. ಊರಿಗ್ ಬಂದ ತಕ್ಷಣ ಸಾಲ್ಗಾರ್ನೆಲ್ಲ ಲೈನ ನಿಲ್ಸಿರು. ಮುಖದ ಮೇಲೆ ಬಡ್ಡಿ ಸಮೇತ ಎಸಿತೀನಿ. ನನ್ಗೆ ಒಂದ್ ಹೆಣ್ ನೋಡು. ನೀನ್ ಯಾರನ್ನ ತೋರ್ಸಿದ್ರು ನಾನ್ ಮದ್ವೆ ಮಾಡ್ಕೋತೀನಿ. ಅಲ್ಮೇಲುಗೆ ಗಂಡ್ ನೋಡು. ಅಲ್ಮೇಲುಗೆ ಗಂಡ್ ನೋಡಿರು. ಶುರು ಹೇಳುದು. ಸಾಧ್ಯವಾದ್ರೆ ಒಂದೇ ಮುಹೂರ್ತದಲ್ಲಿ ಇಬ್ರಿಗೂ ಮದ್ವೆ ಆಗ್ಲಿ. ಮುಂದೆ ಬರೆ. ಇಂತಿ ಮಲ್ಲೇಶ ಅಷ್ಟೇ. ಅಯ್ಯ, ಈ ಪತ್ರ ಮುಂಚಿತಕ್ಕೆ ಬಂದಿದ್ರೆ ನಮ್ಗೆ ಇಟ್ಟೊಂದು ಅವಮಾನನೇ ಆಯ್ತಿರ್ಲಿಲ್ಲ. ಅಯ್ಯ, ನೀನ್ ಸುಮ್ಕಿರಮ್ಮ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಹಿಂಗಾಗಿದ್ದಕ್ ತಾನೇ ಮಾಮ ನಮ್ಮ ಮನೆಗ್ ಬಂದಿದ್ದು, ದುಡ್ಡು ಕೊಟ್ಟಿದ್ದು, ನಮ್ ಮರ್ಯಾದೆ ಉಳಿಸಿದ್ದು. ಇಲ್ದೆ ಹೋಗಿದ್ದಿದ್ರೆ ಜಗಳ ಆಡ್ಕೊಂಡಿದ್ ನಮ್ 2 ಕುಟುಂಬ ಒಂದಾಗ್ತಿತ್ತಾ? ಮಾಮೋಯ್, ಇಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡೆ. ಇನ್ನು ನಾನಿನ್ನ ಬಿಡೋದಿಲ್ಲ, ಬಿಡೋದೇ ಇಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಿಂಗಪ್ಪನವ್ರೆ, ಅದ್ಯಾಕೋ ನನ್ ತಂಗಿಗೆ ಒಳ್ಳೆ ಗಂಡೆ ಸೆಟ್ ಆಗ್ತಿಲ್ವಲ್ಲ? ರಾಜು, ನಿನ್ ತಂಗಿಗೆ ಕಂಕಣ ಭಾಗ್ಯ ಚಂದಾಗೈತೆ, ಮತ್ತೆ ಹಾಗೆ ಆಯ್ತದೆ. ಅದೇನ್ ಮಗ್ಗ ಅನ್ಕೊಂಡ್ಯಾ? ಕುದುರೆ ಕಾಲು ನೋಡ್ದು ಹೋಗಿದೆ. ಬಿಟ್ಟೆ ಅದು ನಾನು ಮಡ್ಕೆ. ಮಾಮೋಯ್, ಇವತ್ತು ನಾನಿನ್ ಬಿಡೋದಿಲ್ಲ. ಕುದುರೆ ಏರ್ತೀನಿ. ಬರ್ತೀನಿ ನಿಂಗಪ್ಪ. ಬೇಕಿತ್ತ ನಿಂಗಿದು? ಮಾಮೋಯ್, ಮಾಮೋಯ್, ನಿಂತ್ಕೋ, ಹೋಗ್ಬೇಡ. ಮಾಮೋಯ್, ಗುರಿ ಇಟ್ಟಿದ್ದೆ, ತಪ್ಪಿಸ್ಕೊಂಡ್ಬಿಟ್ಟೆ. ತಪ್ಪು ಲೆಕ್ಕಾಚಾರ ಹಾಕಿದ್ರೆ ಹೀಗೆ ಆಗೋದು. ಅದ್ ಸರಿ, ಎಲ್ಲಿಗುಂಟೆ? ಕಾಟೆಗೆ ಹೊರಟಿವ್ನಿ. ತಾಳಿ ಸೀರೆ ತರ್ಬೇಕಲ್ಲ, ಏನ್ ಕೇಳಕ್ ನಿಮ್ ಮನೆಗ್ ಬರ್ಬೇಕಲ್ಲ. ಮಾಮೋಯ್, ನಿಜವಾಗ್ಲೂ? ಮುಚ್ಚಬಾಯ್. ಅದ್ ಸರಿ, ಮನೆಗೆ ಯಾವಾಗ ಬರ್ತೀಯಾ? ಯಾಕೆ? ಮದ್ವೆ ವಿಷಯ ಮಾತಾಡಕ್ಕೆ. ನಿನ್ ಮದುವೆ ವಿಷಯ ನಾನು ಯಾಕೆ ಮಾತಾಡ್ಲಿ? ಮಾಮೋಯ್, ಆಟ ಆಡ್ತಾ ಇದ್ಯಾ? ಅಣ್ಣನ್ ಪತ್ರ ಬಂದಾಗ ನೀನ್ ಇರ್ಲಿಲ್ಲ. ಅಣ್ಣ ಬಂದಿದ ತಕ್ಷಣ ನನ್ ಮದ್ವೆ ಅಂತ ಓದಿದ್ದು ನೀನ್ ಕೇಳಿಸ್ಕೊಳ್ಳಿಲ್ವಾ? ಅಲ್ಮೇಲು ಚಿಕ್ಕ ಮಕ್ಳ ತರ ಆಡಬೇಡ. ನೀನ್ ಅನ್ಕೊಂಡಾಗೆಲ್ಲ ಆಗೋದಿಲ್ಲ. ನನಗೆ ನನ್ನ ತಂಗಿ ಬಾಳ ಮುಖ್ಯ. ಅವಳು ಮದುವೆ ಆಗೋರ್ಗು ನಾನ್ ಮದುವೆ ಆಗೋದಿಲ್ಲ. ಇಲ್ಲೋಡು, ನಿಮ್ ಮನೇಲಿ ಯಾವ ಗಂಡು ನೋಡ್ತಾರೋ ಅವನ ಮದುವೆ ಮಾಡ್ಕೊಂಡು ಸಂತೋಷ ಪಡು. ಸುಮ್ಮನೆ ನನ್ನ ಮೇಲೆ ಆಸೆ ಇಟ್ಕೊಂಡು ನಿರಾಸೆ ಆಗ್ಬೇಡ.
ನನ್ನ ಮೇಲೆ ನಿನಗೆ ಮೊದಲೇ ಆಸೆ ಇದ್ದಿದ್ರೆ ಹೇಳ್ಬೇಕಾಗಿತ್ತು. ನಾನೇ ಹೇಗೆ ಹೇಳೋಕ್ಕಾಗುತ್ತೆ? ಎಷ್ಟೇ ಆದ್ರೂ ನಾನು ಹೆಣ್ಣು. ನೀವೇ ಹೇಳ್ಬೋದಿತ್ತಲ್ಲ. ಎಷ್ಟೇ ಧೈರ್ಯ ಇದ್ರು ಈ ವಿಷಯದಲ್ಲಿ ಸ್ವಲ್ಪ ಹೆದರಿಕೆನೆ. ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋಬೇಕು. ನೀನೇ ಹೇಳ್ಬೋದಾಗಿತ್ತಲ್ಲ. ನಾನೇನಾದ್ರೂ ಕೇಳಿದ್ರೆ ನನಗಿದೆಲ್ಲ ಆಗಲ್ಲ, ಇನ್ನು ನನ್ನ ತಂಗಿ ಮದ್ವೆನೂ ಆಗಿಲ್ಲ, ಇದೆಲ್ಲ ಆಗದೆ ಇರೋ ಕೆಲ್ಸ ಅಂತ ನೀವೇನಾದ್ರೂ ಹೇಳಿದ್ರೆ ನನ್ ಮನ್ಸಿಗೆ ನೋವಾಗಲ್ವಾ? ಹಾಗಂತ ನಾವಿಬ್ರು ಎಷ್ಟೇ ಸಹ ಒಳಗೆ ಮಾತಾಡ್ಕೊಂಡಿರೋದು. ಎಲ್ಲ ವಿಷಯಕ್ಕೂ ಧೈರ್ಯ ಬರುತ್ತೆ, ಈ ವಿಷಯಕ್ಕೆ ಧೈರ್ಯ ಬರಲ್ವಾ? ಧೈರ್ಯ ತಗೊಂಡು ಮನ್ಸಲ್ಲಿರೋ ಆಸೆನ ಬಾಯ್ಬಿಟ್ಟಳು. ಹೋಳಿ ಹಬ್ಬದ ದಿವ್ಸ ನಾವ್ ಇಷ್ಟಪಟ್ಟು ಯಾರ ಮೇಲೆ ಬಣ್ಣ ಹಾಕ್ತಿರೋ ಅವರೇ ನಮ್ ಗಂಡ ಆಗ್ತಾರೆ ಅಂತಾರೆ. ಗೊತ್ತಿಲ್ದೇನೆ ಅವತ್ತು ನಿಮ್ಮೇಲ್ ಬಣ್ಣ ಹಾಕ್ದಾಗ್ಲೇ ನಿಮ್ಮೇಲ್ ನನಗೆ ಪ್ರೀತಿ ಹುಟ್ಟು. ಯಾವತ್ ನೀವ್ ನನ್ನ ನೆನ್ಸ್ಕೊಂಡ ಮಡಿಕೆ ಮಾಡಿದ್ರು ಆವತ್ತೇ ನೀವ್ ನನ್ ಮನ್ಸಿನ ಗೂಡಲ್ಲಿ ಸೇರ್ಕೊಂಡ್ರಿ. ಅದಕ್ಕೇನಾ ನಾನ್ ಮಾಡಿದ ಮಣ್ಣಿನ ಕುದುರೆ ಮೇಲೆ ಸವಾರಿ ಮಾಡಿದ್ದು? ನನಗೆ ನಿಮ್ ನಗು ತುಂಬಾ ಇಷ್ಟ. ನೀವು ನನ್ನ ಹಾಗೆ ನೋಡ್ಬೇಡಿ, ಹಾಗೆ ನೋಡಿದ್ರೆ ನನ್ ನಾಚಿಕೆ ಆಗುತ್ತೆ. ನಮ್ಮ ಅಣ್ಣನ್ಗೆ ಮಹಾಲಕ್ಷ್ಮಿ ಹುಟ್ಟುದ್ಲು ಅಂತ ನಾವ್ ಅಂದ್ಕೊಂಡ್ರೆ ಮಾತ್ವಾದ ಲಕ್ಷ್ಮಿ ಹುಟ್ಬಿಟ್ಲು. ಅವಳು ಈ ಜನ್ಮದಲ್ಲಿ ಮದ್ವೆ ಆಗಕ್ಕಿಲ್ಲ. ಆ ಪುಟ್ಟನ್ಗೆ ನೀನ್ ಮದ್ವೆ ಮಾಡ್ಕೊಂಡ್ರೆ ನೋನ್ ತೊಂಗಿ ಮದ್ವೆ ಆಗೋವರ್ಗು ನನ್ ಮದ್ವೆ ಆಗಕ್ಕಿಲ್ಲ ಅಂತಾನೆ. ಅಯ್ಯೋ ದೇವ್ರೇ, ಆ ಸಮುದ್ರ ನೀರ್ ಬತ್ತೋಗದೆ ಯಾವಾಗ, ಅವಳು ಮದ್ವೆ ಆಗದೆ ಯಾವಾಗ, ಅವ್ನ್ ನಿನ್ ಕುತ್ಕೆ ತಾಳಿ ಕಟ್ಟಿದ್ದೆ ಯಾವಾಗ್ಲೇ? ನೋಡಮ್ಮ, ನನ್ಗದೆಲ್ಲ ಗೊತ್ತಿಲ್ಲ. ನನ್ ಮಾಮನ್ನೇ ಮದ್ವೆ ಆಗೋದು. ಯಾಕೆ? ಹೆಂಗೈತೆ ಮೈಗೆ? ಇದೇನ್ ಮಡ್ಕೆ ವ್ಯಾಪಾರನ? ಸೌದೆನ್ ಸುಟ್ಟು ಬೂದಿ ಮಾಡ್ಬೋದು, ಬೂದಿನ ಸೌದೆ ಮಾಡಕ್ಕಾಗಕ್ಕಿಲ್ಲ. ನೋಡು, ಇದು ಆಗಿದ್ ಕೆಲ್ಸ. ಒಳ್ಳೆ ಹುಡುಗನ ನಾನ್ ನೋಡ್ತೀನಿ. ಬಾಯಿ ಮುಚ್ಕೊಂಡ್ ಮದ್ವೆ ಮಾಡ್ಕೋ. ನನ್ ಮದ್ವೆನೇ ಆಗಲ್ಲ. ದುಡ್ಡು ನಿಮ್ ಅಣ್ಣ ಬಂದ್ಮೇಲೆ ಹೇಳು, ನಾನು ಪುಟ್ಲಕ್ಷ್ಮಿಗೆ ಮನೇಲೆ ಬಿದ್ದಿರ್ತೀನಿ ಅಂತ. ನೀನ್ ಮನ್ಸ್ ಮಾಡಿದ್ರೆ ನಾನು ಮದ್ವೆ ಮಾಡ್ಕೊಂಡು ಜೊತೆಲೇ ಇರ್ಬೋದು. ಹೆಂಗೆ? ಪುಟ್ಲಕ್ಷ್ಮಿ ಈ ಮನೆಗ್ ಬರ್ಲಿ, ನಾನ್ ಆ ಮನೆಗ್ ಹೋಗ್ತೀನಿ. ಸೈನಿಕ್ ಜೊತೆನೆ ಬರ್ತಾವಳೆ. ಒಳ್ಳೆ ವಿಷಯ ಮಾತಾಡಕ್ ಬಂದೀವ್ನಿ. ಕೆಟ್ಟಾಗ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೋಬೇಡ. ಪುಟ್ರಾಜು, ಇವಳು ಪಕ್ಕ ಪ್ಲಾನ್ ಗಾತಿ. ಇನ್ನು ಅತ್ತೆ ಅನ್ನೋದ್ಕಿಂತ ನನ್ನ ತಂಗಿ ಅನ್ನೋದು ಗೆಪ್ತಿರ್ಲಿ. ನಾನೇ ಹಿಂಗೆ, ಇನ್ನು ಅವಳಿಂದ ನಂಗೆ ಲೆಕ್ಕ ಹಾಕು. ಅತ್ತೆ, ಏನ್ ವಿಷಯ? ಇವಳವಳೆಲ್ಲ ಮಿಟಿಕ್ಲಾಡಿ ಕಟ್ಕೊಂಡ್ರೆ ಪುಟ್ರಾಜ್ ಮಾವನ್ನೇ ಕಟ್ಕೋತೀನಿ, ಇಲ್ಲಾಂದ್ರೆ ಬೆಳಗಿರ ಒಂದ್ ಬೆಟ್ಟಿಂದ ಬಿತ್ ಸಾಯ್ತೀನಿ ಅಂತವಳೆ. ಅದಕ್ಕೆಯ ಸಂಬಂಧ ಮಾತಾಡಕ್ ಬಂದೀವ್ನಿ. ಏ ಸುಮ್ಕಿರೋ, ನಂಗ್ ಗೊತ್ತೈತೆ ನೀನ್ ಏನ್ ಹೇಳ್ತೀಯ ಅಂತ. ಪುಟ್ಲಕ್ಷ್ಮಿಗ್ ಲಗ್ನ ಆಗೋವರ್ಗು ನೀನ್ ಲಗ್ನ ಮಾಡ್ಕೊಳಕಿಲ್ಲ ಅಂತ ತಾನೆ. ನಮ್ಮ ಅಲ್ಮೇಲು ನಿಮ್ ಮಟ್ಟಿಗೆ ಬರ್ತಾಳೆ, ನಿಮ್ ಪುಟ್ಲಕ್ಷ್ಮಿ ನಮ್ ಮಟ್ಟಿಗೆ ಬರ್ಲಿ. ಪುಟ್ರಾಜು, ನಮ್ಗಿದೆಯಲ್ಲ ಬೇಕಾಗಿದ್ದು. ಒಪ್ಕೊಳ್ಳೋ. ಒಪ್ಕೊಳ್ಳಪ್ಪ. ಅಯ್ಯ, ಇದ್ಯಾಕ್ ಹೊರಗಡೆ ನಿಂತ್ಕೊಂಡ್ ಮಾತಾಡ್ತಿದೀವಿ? ಬರ್ರಿ ಹೊರಗಡೆ ಕುತ್ಕೊಂಡ್ ಮಾತಾಡೋಣ, ಬರ್ರಿ. ಏನೇ ಇಷ್ಟೊಂದು ನಾಚ್ಕೋತಾ ಇದ್ಯಾ? ಗಂಡ್ ನೋಡಕ್ ಬಂದಿರೋ ನನ್ಗೆ ನಾಚಿಕೆ ಇಲ್ಲ, ದುಬೈಲಿರೋ ಗಂಡನ್ ನೆನ್ಸ್ಕೊಂಡ್ ನಾಚ್ಕೋತಾ ಇದ್ಯಾ? ಇಷ್ಟು ಜನ ಬಂದಿದ್ದಾರೆ, ಸೀರೆ ಉಟ್ಕೊಳಕ್ಕಾಗಲ್ವಾ? ಹೋಗ್ಲಿ ಬಿಡು, ನಮ್ ಮನೆಗ್ ತಾನೇ ಬರ್ತೀಯಾ? ಪುಟ್ಲಕ್ಷ್ಮಿ ನಿಮ್ ಮನೆ ಸೊಸೆ ಆದ್ರೆ ಸಂತೋಷನೇ, ಆದ್ರೆ ಮಲ್ಲೇಶ ಒಪ್ತಾನ? ಪುಟ್ರಾಜು, ಅಲ್ಮೇಲೆ ನಿಂಗೆ ಇಷ್ಟ ಅವಳೆ ತಾನೇ? ಮೊದ್ಲು ಅದಕ್ಕೆ ಒಪ್ಪಿಗೆ ಕೊಡು. ಪುಟ್ರಾಜು, ಎಲ್ಲೆಲ್ಲೋ ಗಂಡು ಹುಡುಕಿ ಗೊತ್ತಿಲ್ದಿರೋರು ಕೊಡೋದಕ್ಕಿಂತ ಗೊತ್ತಿರೋರಿಗೆ ಕೊಟ್ಟು ಮದ್ವೆ ಮಾಡ್ಬೋದಲ್ಲಪ್ಪ. ಈಗಿನ ಕಾಲದಲ್ಲಿ ಮಾತ್ ಬರೋ ಹುಡುಗಿಯರಿಗೆ ಗಂಡು ಸಿಗೋದ್ ಕಷ್ಟ.
ಪುಟ್ರಾಜು ನಿನ್ ತಂಗಿ ಬಾಳು ಚಂದಾಗಿರ್ತೈತೆ ಸುಮ್ಕೆ ಒಪ್ಕೊಳಪ್ಪ. ಒಪ್ಕೊಳ್ಳೋ. ಆಗಲ್ಲ ಅತ್ತೆ. ಎಳ್ಳಿಲ್ ಸ್ವಲ್ಪ ಸಂಪಾದನೆ ಮಾಡವ್ರೆ ಹುಡುಗಿ ಆಗಿರ್ಬೇಕು ಈಗಿರ್ಬೇಕು ಅಂತಾರೆ. ಅದರಲ್ಲೂ ದುಬೈಲ್ ಚೆನ್ನಾಗಿ ಸಂಪಾದನೆ ಮಾಡೋ ನಮ್ಮ ಮಲ್ಲೇಶ ನಮ್ಮ ಪುಟ್ಲಕ್ಷ್ಮಿ ಒಪ್ತಾನೆ ಇಲ್ವಾ? ಯಾವ್ದಕ್ಕೂ ಮಲ್ಲೇಶನ್ ಒಂದ್ ಮಾತು. ಪುಟ್ರಾಜು ನಿನ್ ಮನ್ಸಲ್ಲಿ ಏನೈತೆ ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಮಲ್ಲೇಸಿಗೂ ಒಂದ್ ಪತ್ರ ಬರ್ದು ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಂತ ತಾನೆ? ಅದು ಸರಿನೇ. ಅವನ್ ಒಪ್ಕೊಂಡ್ರೆ ನೀನ್ ಒಪ್ಕತಿ ತಾನೆ? ಹೂವನ್ನಪ್ಪ. ನಾನು ನಿನ್ ತರ ಮಣ್ಣಿನ ಗೊಂಬೆ ಆಗ್ಬಿಟ್ಟಿದ್ದೀನಿ. ಆಸೆನೆಲ್ಲ ಮನಸ್ಸಲ್ಲಿ ಹಾಕೊಂಡು ಸುಟ್ಟಾಕ್ಬಿಟ್ಟಿದ್ದೀನಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿನ್ನ ಜೀವ ಪಡೆದು ನಮ್ಮಿಬ್ಬರನ್ನ ಒಂದು ಮಾಡಬೇಕು. ನನಗೆ ಕ್ಷಮಿಸು ಗೌರಿ, ಕ್ಷಮಿಸ್ಬಿಡ.